ಕಾವೇರಿ ವಿವಾದ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸರಿಸುಮಾರು ದಶಕಗಳಿಂದ ಈ ವಿವಾದ ಅನ್ನೋದು ಹಾಗೆ ಉಳಿದುಕೊಂಡು ಬಿಟ್ಟಿದೆ. ಕನ್ನಡಿಗರ ಅಸ್ಮಿತೆಯ ಬಗ್ಗೆ ಯಾವ ರಾಜಕಾರಣಿಗಳು ತಲೆ ಕೆಡಿಸಿಕೊಳ್ತಾ ಇಲ್ಲ. ಯಾಕಂದ್ರೆ ಕಾವೇರಿ ನೀರು ಹಂಚಿಕೆ ವಿವಾದ ಇಂದು ನಿನ್ನೆಯದಲ್ಲ. ತಮಿಳುನಾಡು ಮಾಡಿದಂತ ಹೋರಾಟ ಏನಿದೆ ಅದರ ಕಾಲು ಭಾಗವು ಕರ್ನಾಟಕದಲ್ಲಿ ಆಗಿಲ್ಲ ಅನ್ನೋದು ಅನೇಕ ಜನರ ವಾದ. ಹಾಗೆ ಈ ಒಂದು ವಿಚಾರದಲ್ಲಿ ಕಾನೂನಾತ್ಮಕ ಹೋರಾಟಗಳಲ್ಲಿ ರಾಜಕಾರಣಿಗಳು ಹಿಂದೇಟು ಹಾಕಿದ್ದಾರೆ. ಕಾನೂನಾತ್ಮಕವಾಗಿ ಒಂದಿಷ್ಟು ಹೋರಾಟಗಳನ್ನ ಮಾಡಬಹುದು, ಅದಕ್ಕೆ ಮುಂದಾಗಲಿಲ್ಲ ಅನ್ನೋದು ಕೂಡ ಇನ್ನೊಂದಿಷ್ಟು ಜನರ ವಾದ. ಈಗ ನಡೀತಿರುವಂತಹ ಕಾವೇರಿ ಹೋರಾಟ ಏನಿದೆ ತಾರಕಕ್ಕೇರಿದೆ. ಈ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೂಡ ನೀಡಿದೆ. ಈ ನಡುವೆ ಸರ್ವ ಪಕ್ಷಗಳ ಸಭೆ ಕರೆದಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಒಂದಿಷ್ಟು ವಿಚಾರವನ್ನ ಹೇಳಿದ್ದಾರೆ. ಆ ವಿಚಾರದ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಂದು ಕಾವೇರಿ ನೀರು ಹಂಚಿಕೆ ವಿವಾದ ಮತ್ತು CWMA ಆದೇಶದ ಹಿನ್ನೆಲೆಯಲ್ಲಿ ಒಂದಿಷ್ಟು ಚರ್ಚೆಗಳು ಸಿಎಂ ಅವರು ನಡೆಸಿದ್ರು. ಸರ್ವ ಪಕ್ಷದವರನ್ನ ಕರೆದಿದ್ರು, ಎಲ್ಲಾ ಪಕ್ಷದ ಸದಸ್ಯರು ಇದ್ರು, ಅವರ ಜೊತೆ ಇವರು ಮಾತನಾಡಿದ್ದಾರೆ. ಇದೆಲ್ಲ ಸಭೆಯನ್ನ ಮುಗಿಸಿ ಬಂದಂತ ಡಿ.ಕೆ. ಶಿವಕುಮಾರ್ ಅವರು ಒಂದಿಷ್ಟು ವಿಚಾರವನ್ನ ಮಾಧ್ಯಮದವರೊಂದಿಗೆ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಏನ್ ಹೇಳಿದ್ರು ನೋಡೋದಾದ್ರೆ, ನಾನು ಕೂಡ ಕಾವೇರಿ ಕಣಿವೆಯಲ್ಲೇ ಹುಟ್ಟಿದವನು, ನಾನು ಕೂಡ ರೈತನ ಮಗ. ಕಾವೇರಿ ವಿಚಾರದಲ್ಲಿ ರೈತರ ರಕ್ಷಣೆಗೆ ನಾನು ಮತ್ತು ನನ್ನ ಸರ್ಕಾರ ಬದ್ಧವಾಗಿದೆ. ರಾಜ್ಯದ 7.5 ಕೋಟಿ ಜನರಿಗೆ ಯಾವುದೇ ಅನುಮಾನ ಬೇಡ ಅಂತ ಹೇಳಿದ್ದಾರೆ. ಒಂದ್ ವಿಚಾರವನ್ನ ನೆನ್ಪಿಟ್ಕೊಳ್ಳಿ, ಡಿ.ಕೆ. ಶಿವಕುಮಾರ್ ಅವರು ಈ ತರದ ಭಾಷಣಗಳನ್ನ ಜನರಿಗೂ ಕೇಳಿ ಸಾಕಾಗಿದೆ. ಬಿಡದಿ ಟೌನ್ಶಿಪ್ ಯೋಜನೆಯಲ್ಲಿ ರೈತರ ಪರ ಎಷ್ಟು ನಿಂತ್ಕೊಂಡಿದ್ದಾರೆ ಅನ್ನೋದನ್ನ ನಾವು ನೋಡಿದ್ದೇವೆ, ಹತ್ತಿರದಿಂದ ನೋಡಿದ್ದೇವೆ. ಈಗ ಒಂದಿಷ್ಟು ತೇಪೆ ಹಚ್ಚು ಕೆಲಸವನ್ನ ಮಾಡ್ತಿದ್ದಾರೆ. ಆಬ್ವಿಯಸ್ಲಿ ಗೊತ್ತಿದೆ ಜನರಿಗೆ. ನೀವು ತುಂಬಾ ಡೌಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಜನ ನಂಬಲ್ಲ. ಎಲ್ಲಾ ಸಂದರ್ಭದಲ್ಲಿ ನಾವು ಜನರ ಹಿತವನ್ನ ಕಾಪಾಡ್ತಾ ಇದ್ದೇವೆ. ಹಾಗೆ ಕಾವೇರಿ ವಿಚಾರವಾಗಿಯೂ ಕೂಡ ನಾವು ನಮ್ಮ ಪರವಾದಂತ ಒಂದಿಷ್ಟು ಧ್ವನಿಯನ್ನ ಎತ್ತುತ್ತೇವೆ ಅಂತ ಹೇಳಿದ್ದಾರೆ. ಕಾವೇರಿ ವಿಚಾರವಾಗಿ ಕಾವೇರಿಯ ಪ್ರದೇಶದ ಜನತೆ ಏನು ನೀರನ್ನ ನಿರೀಕ್ಷೆ ಮಾಡ್ತಿದ್ದಾರೆ, ಅವರು ಆತಂಕ ಪಡೋದು ಬೇಡ. ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ ನಿರ್ಧಾರಗಳನ್ನ ಕೈಗೊಳ್ಳುತ್ತೆ. ತಮಿಳುನಾಡಿಗೆ 15 ದಿನ 3500 ಕ್ಯೂಸೆಕ್ ನೀರನ್ನ ಹರಿಸಲು ಆದೇಶ ನೀಡಿದ್ದು CWRC ಶಿಫಾರಸನ್ನ ಆದೇಶವಾಗಿ ಮಾರ್ಪಡಿಸಲಾಗಿತ್ತು. ಹಾಗೆ ಪ್ರಕೃತಿ ನಮಗೆ ನೆರವು ನೀಡಿದ್ದರಿಂದ ಸದ್ಯ ಸಮಸ್ಯೆ ಅನ್ನೋದು ಬಗೆಹರಿದಿದೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಮಳೆ ಬರದ ಛಾಯೆ ಇತ್ತು. 35% ಮಳೆ ಮಾತ್ರ ರಾಜ್ಯದಲ್ಲಿ ಬಂದಿದೆ. CWMA 3500 ಕ್ಯೂಸೆಕ್ ಬಿಡುವ ಆದೇಶ ಸಂಕಟ ತಂದಿತ್ತು. 9.5 TMC ನೀರನ್ನ ಬಿಡಬೇಕು ಅಂತ ತಮಿಳುನಾಡು ಸರ್ಕಾರ ವಾದ ಮಾಡಿತ್ತು. ರಾಜ್ಯದ ಜನರ ಪ್ರಾರ್ಥನೆಯಂತೆ ಮಳೆ ಬಂದಿದೆ. ಕಬಿನಿಯಲ್ಲಿ 24,000 ಕ್ಯೂಸೆಕ್ ಒಳಹರಿವು ಇದೆ. KRS ನಲ್ಲಿ 22 ಕ್ಯೂಸೆಕ್ ನೀರು ಹರಿದು ಬಂದಿದೆ. ಕೊಡಗು ಭಾಗದಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಕುಡಿಯುವ ನೀರಿಗೆ 40 TMC ಇಡಬೇಕು ಅಂತ ವಿವರಣೆ ನೀಡಿದ್ದಾರೆ. ಇನ್ನು ಸರ್ವ ಪಕ್ಷಗಳ ಸಭೆಯಲ್ಲಿ ಒಳ್ಳೆಯ ಸಲಹೆಯನ್ನ ಕೊಟ್ಟಿದ್ದಾರೆ. ಮಾಜಿ ಸಿಎಂಗಳು ಮಾರ್ಗದರ್ಶನವನ್ನ ನೀಡಿದ್ದಾರೆ. ದೆಹಲಿಯ ರಾಜ್ಯ ವಕೀಲರ ಟೀಮ್ ಬಂದಿದೆ. ಅಡ್ವೊಕೇಟ್ ಜನರಲ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. KRS ಡ್ಯಾಮ್ ನಲ್ಲಿ ಒಳಹರಿವು ಮಧ್ಯಾಹ್ನದಿಂದ ಕಡಿಮೆ ಆಗಿದೆ. ಕುಡಿಯುವ ನೀರಿಗೆ ನೀರು ಕಾಲುವೆಗಳ ಮೂಲಕ ಹರಿಸಲಾಗುತ್ತೆ. ಕುಡಿಯುವ ನೀರಿಗೆ ಒತ್ತು ನೀಡಬೇಕು ಎಂದು ಬಿಜೆಪಿ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಒತ್ತಾಯ ಮಾಡಿದ್ದಾರೆ. ಒಳ್ಳೆಯ ವಿಚಾರ. ಯಾಕಂತಂದ್ರೆ ಬಿಜೆಪಿ ನಾಯಕರು ಒತ್ತಾಯ ಮಾಡಿರೋದು ಏನಿದೆ ನೋಡಿ, ಇದು ತುಂಬಾ ಆಶ್ಚರ್ಯ ತರಿಸುತ್ತೆ. ಯಾಕಂದ್ರೆ ಬಿಜೆಪಿ ನಾಯಕರು ಕರ್ನಾಟಕದಲ್ಲಿ ಒಂದು ಸ್ಟ್ರಾಂಗ್ ವಿರೋಧ ಪಕ್ಷವಾಗಿದ್ರೆ ಇಂತಹ ಸಮಸ್ಯೆಗಳಿಗೆ ಒಂದಿಷ್ಟು ಧ್ವನಿ ಆಗಬಹುದಿತ್ತೇನೋ. ಇನ್ನು ಕಾಲ ಮಿಂಚಿಲ್ಲ. ಸ್ಟ್ರಾಂಗ್ ಆಗಿ ಇನ್ನು ನಿಮ್ಮ ಕಾದಾಟಗಳನ್ನ ಬಿಟ್ಟು ಇನ್ನು ಈಗ ಇವ್ರು ಏನ್ ಮಾತಾಡ್ತಿದ್ದಾರೆ ನೋಡಿ, ಮಳೆ ಬಂದಿದೆ, ನಮ್ಗೇನ್ ಪ್ರಾಬ್ಲಮ್ ಇಲ್ಲ ಅಂತ. ಹಾಗಾದ್ರೆ ಇವ್ರು ಮಾಡಿದ್ದೇನು ಕೂತ್ಕೊಂಡು? ಇದು ಪ್ರಕೃತಿ ನೀಡಿದಂತಹ ಒಂದು ಅವಕಾಶ ಅಲ್ವಾ. ಈಗ ಮಳೆ ಬಂದಿರೋಕೋಗಿ ಸರಿ ಆಯ್ತು. ಮಳೆ ಬರ್ಲಿಲ್ಲ ಅಂದ್ರೆ, ಒಂದ್ ವೇಳೆ ಮಳೆ ಬರ್ಲಿಲ್ಲ, ಬರಗಾಲ ಆಯ್ತು ಅಂತಂದ್ರೆ ತಮಿಳ್ನಾಡಿಗೆ ಬಿಡೋ ನೀರು ಬಿಡ್ಲೇಬೇಕು ತಾನೆ. ಹಾಗಾದ್ರೆ ಇವರ ಸ್ಟ್ಯಾಂಡ್ ಏನು? ಇವ್ರು ಇವತ್ತು ಸರ್ವಪಕ್ಷ ಕರೆದಿದ್ದು ಯಾಕೆ? ಈ ಸರ್ವಪಕ್ಷ ಸಭೆಯನ್ನ ಕರೆದು ಇದನ್ನ ಹೇಳೋಕ್ಕಿಂತ ಒಂದಿಷ್ಟು ದೊಡ್ಡ ವಕೀಲರುಗಳು, ಒಂದಿಷ್ಟು ಇಂಜಿನಿಯರ್ಗಳು ಎಲ್ಲರನ್ನ ಕರೆದಿದ್ರು. ಅವ್ರ ಹತ್ರ ಸೊಲ್ಯೂಷನ್ ಅನ್ನ ಕೇಳಿದ್ರು. ಇದೆಲ್ಲ ಆದ್ಮೇಲೆ ಹೇಳಿದ್ದೇನು, ಈಗ ಮಳೆ ಬಂದಿದೆ, ಸದ್ಯದ ಪರಿಸ್ಥಿತಿಗೆ ಪ್ರಾಬ್ಲಮ್ ಇಲ್ಲ, ಸೊ ಹಾಗಾಗಿ ಇದು ಇಲ್ಲಿಗೆ ಬಗೆಹರಿದಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ಹೇಳೋದಿದ್ರೆ ಅದನ್ನ ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ಬೋದಿತ್ತಪ್ಪ. ಅದಕ್ಕೆ ಸರ್ವಪಕ್ಷ ಸಭೆ ಏನಕ್ಕೆ ಬೇಕಿತ್ತು? ಮಳೆ ಬಂದಿರೋದನ್ನ ಜನರು ಕೂಡ ಗಮನಿಸಿದ್ದಾರೆ. ನಿಮ್ ಕೈಲಿ ಆಗದೇ ಇರೋ ಕೆಲಸಗಳನ್ನ ತಕೊಳ್ಳಕ್ ಹೋಗ್ತೀರಿ. ಈ ರಾಜಕಾರಣಿಗಳ ಕೆಲಸನೇ ಎಷ್ಟು, ಯಾವಾಗ ಹೇಗೆ ಮಾತಾಡಬೇಕು, ಅದರಲ್ಲೂ ಯಾವಾಗ ಯಾವ ತರ ಡಿಸಿಷನ್ ತಗೊಳ್ಬೇಕು, ಇದು ಯಾವುದ್ರ ಬಗ್ಗೆಯೂ ಆಲೋಚನೆ ಇರಲ್ಲ. ಒಂದ್ ನೆನ್ಪಿಟ್ಕೊಳ್ಳಿ, ತಮಿಳ್ನಾಡಿಗೂ ಹೇಳೋದು ಒಂದೇ, ಕರ್ನಾಟಕಕ್ಕೆ ಹೇಳೋದು ಒಂದೇ. ತಮಿಳುನಾಡಿನ ರಾಜಕಾರಣಿಗಳಿಗಿರುವಂತಹ ಬದ್ಧತೆ, ಅವರಿಗಿರುವಂತಹ ಒಂದು ಥಾಟ್ ಏನಿದೆ, ನಮ್ಮ ಜನರು, ನಮ್ಮ ರೈತರು, ಅವರನ್ನ ಉಳಿಸಬೇಕು, ಆ ತರದ ಥಾಟ್ಗಳು ಕರ್ನಾಟಕದ ರಾಜಕಾರಣಿಗಳಿಗೂ ಬರಬೇಕು. ಈಗ ಯಾರು ಇಲ್ಲ ಅಂತ ರಾಜಕಾರಣಿಗಳು. ಈ ಹಿಂದೆ ನೀವು ದೇವೇಗೌಡರನ್ನ ತಗೊಳ್ಬಹುದು, ಕುಮಾರಸ್ವಾಮಿಯನ್ನ ತಗೊಳ್ಬಹುದು, SM ಕೃಷ್ಣ ಅವರನ್ನ ತಗೊಳ್ಬಹುದು, ಅದರ ಜೊತೆಗೆ BS ಯಡಿಯೂರಪ್ಪನವರನ್ನು ನೀವು ತಗೊಳ್ಬಹುದು, ಸಿದ್ದರಾಮಯ್ಯ ಅವರನ್ನು ತಗೊಳ್ಬಹುದು. ಅವರೆಲ್ಲ ಒಂದು ಲೆವೆಲ್ಗೆ ಇಂಟೆಲೆಕ್ಚುವಲ್ ಆಗಿದ್ರು, ಅದರ ಜೊತೆ ರೈತರ ಪರ ನಿಲ್ತಾ ಇದ್ರು. ಈಗ ಇರುವಂತಹ ಡಿ.ಕೆ. ಶಿವಕುಮಾರ್ ಬಗ್ಗೆ ನಾನೇನು ಹೆಚ್ಚು
ಹೇಳ್ಬೇಕಾಗಿಲ್ಲ. ನಿಮ್ಗೆ ಗೊತ್ತಿದೆ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಅವರ ನಿಲುವೇನಿತ್ತು, ಈಗ ಏನೇನ್ ಆಗ್ತಿದೆ, ನೈಸ್ ಹಗರಣ ಮತ್ತೆ ಬೆಳಕಿಗೆ ಬರ್ತಾ ಇದೆ, ಅಲ್ಲಿ ಒಂದಿಷ್ಟು ಗೋಲ್ಮಾಲ್ ಆಗಿದೆ. ಇದೆಲ್ಲವನ್ನ ನೋಡಿದಾಗ ಇವರು ಕಾವೇರಿ ವಿವಾದವನ್ನ ದೊಡ್ಡ ಮಟ್ಟದಲ್ಲಿ ಬಗೆಹರಿಸ್ತಾರೆ ಅನ್ನೋದು ಕನಸಿನ ಮಾತು. ಮತ್ತೊಂದು ವಿಚಾರವನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು, ಇದು ಎಂದಿಗೂ ಮುಗಿಯದ ಅಧ್ಯಾಯ. ಎರಡೂ ರಾಜ್ಯದ ರಾಜಕಾರಣಿಗಳು ಕೂತ್ಕೊಂಡು ಮಾತಾಡ್ಬೇಕು, ಕಾನೂನು ಹೋರಾಟಗಳಾಗಬೇಕು, ಕಾನೂನು ಏನ್ ಹೇಳುತ್ತೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು. ಇದೆಲ್ಲ ದೊಡ್ಡ ಪ್ರೊಸೆಸ್. ಅದನ್ನ ಮಾಡ್ಲಿಕ್ಕೆ ನಮ್ಮ ರಾಜಕಾರಣಿಗಳಿಗೆ ಟೈಮ್ ಇಲ್ಲ. ಯಾಕಂತಂದ್ರೆ ಅದರಿಂದ ವೋಟ್ ಬ್ಯಾಂಕಿಂಗ್ ಆಗಲ್ಲ. ಯಾಕೆ ಕೇಳಿದ್ರೆ ಅವ್ರಿಗೆ ರೈತರ ವೋಟ್ ಬೇಕಾಗಿಲ್ಲ. ರೈತರ ವೋಟ್ ಬೇಕಾಗಿದ್ದಿದ್ರೆ ಬಿಡದಿ ಟೌನ್ಶಿಪ್ ಅಂತ ಬೊಬ್ಬೆ ಹೊಡಿತಾ ಕೂತ್ಕೊಳ್ತಾ ಇರ್ಲಿಲ್ಲ. ಈ ತರದ ಅನ್ಯಾಯ ಕೆಲಸಗಳನ್ನೇ ಮಾಡ್ಕೊಂಡು ಜನರತ ಚೀಮಾರಿ ಹಾಕಿಸಿಕೊಳ್ತಾ ಇದ್ದಾರೆ. ಪ್ರಕೃತಿ ನಮ್ಗೆ ಸಪೋರ್ಟ್ ಮಾಡಿದೆ, ಹಾಗಾಗಿ ಈಗ ಈ ಸಮಸ್ಯೆ ಬಗೆಹರಿದಿದೆಯಂತೆ. ಇನ್ನು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತ ಕನ್ನಡ ಪರ ಸಂಘಟನೆಗಳು, ನೀವು ಬಂದ್ ಮಾಡೋದ್ರಿಂದ ಲಾಸ್ ಆಗೋದು ಕರ್ನಾಟಕಕ್ಕೆ, ತಮಿಳ್ನಾಡಿಗೆ ಅಲ್ಲ. ಇದನ್ನ ನಿಮ್ ತಲೆಯಲ್ಲಿ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಯಾಕೆ ಕೇಳಿದ್ರೆ ಬಂದ್ ಮಾಡೋದ್ರಿಂದ ತಮಿಳ್ನಾಡಿಗೆ ₹1 ಲಾಸ್ ಇಲ್ಲ. ಕರ್ನಾಟಕದಲ್ಲಿ ನೀವು KSRTC ಬಸ್ಸಿಗೆ ಬೆಂಕಿ ಹತ್ತೀರಿ, ಅಥವಾ ಬೇರೆ ಆಸ್ತಿ ಪಾಸ್ತಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ಬಗ್ಗೆ ಹಾಳು ಮಾಡ್ತೀರಿ, ಅಥವಾ ಅದಕ್ಕೆ ಕಲ್ತೂರಾಟ ಮಾಡ್ತೀರಿ, ಈ ತರ ಮಾಡಿ ಟ್ರಾಫಿಕ್ ಜಾಮ್ ಸಮಸ್ಯೆಗಳನ್ನ ತರ್ತೀರಿ, ಮತ್ತೆ ಪ್ರೈಸ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಕರ್ನಾಟಕ ಬಂದಾಗಿ ಸರ್ಕಾರಕ್ಕೆ ಲಾಸ್ ಆದ್ರೆ ಅದು ನಮ್ಮ ಮೇಲೆ ಪರಿಣಾಮವನ್ನ ಬೀರುತ್ತದೆ. ಇದೆಲ್ಲವನ್ನ ಕನ್ನಡ ಪರ ಸಂಘಟನೆಯವರು ಆಲೋಚನೆ ಮಾಡಬೇಕು. ಮುಂದೆ ಅದರಿಂದ ಆಗುವಂತ ನಷ್ಟಗಳಿಗೂ ಕನ್ನಡ ಪರ ಸಂಘಟನೆಗಳು ತಲೆ ಕೊಡ್ಬೇಕಾಗತ್ತೆ. ತಲೆ ಕೊಡ್ತೀರಾ? ಇಲ್ಲ ತಾನೆ. ಹಾಗಾಗಿ ಈ ಬಂದು ಗಿಂದು ಅದೆಲ್ಲ ಮುಚ್ಕೊಂಡು ಸುಮ್ನೆ ಕೂತ್ಕೊಂಡ್ರೆ ಒಳ್ಳೇದು. ಯಾಕೆ ಕೇಳಿದ್ರೆ ನೀವು ಬಂದ್ ಮಾಡೋದ್ರಿಂದ ಏನು ಆಗಲ್ಲ. 2 ದಿನ ಸಮಸ್ಯೆ ಆಗುತ್ತೆ ರಾಜ್ಯದ ಜನರಿಗೆ, ತಮಿಳ್ನಾಡವರಿಗೆ ಖುಷಿ ಆಗತ್ತೆ. ಯಾಕಂತಂದ್ರೆ ಕರ್ನಾಟಕಕ್ಕೆ ಲಾಸ್ ಆಯ್ತು ಬಂದ್ನಿಂದ ಅಂತ. ಸೊ ಒಂದು ಕಾಮನ್ ಸೆನ್ಸ್ ಅನ್ನ ಹೋರಾಟಗಾರರು ಯೂಸ್ ಮಾಡಬೇಕು. ನೀವು ಕನ್ನಡ ಪರ ಹೋರಾಟಗಾರರು ಅನ್ಕೊಂಡು ಬೀದಿಯಲ್ಲಿ ಬಂದು ಅಲ್ಲಿ ಒಂದಿಷ್ಟು ಬೆಂಕಿ ಹಚ್ಚೋದು, ಟೈರ್ ಸುಡೋದು, ಬಸ್ಗಳಿಗೆ ಕಲ್ಲು ತೂರಾಟ ನಡೆಸೋದು, ಅದರಲ್ಲೂ ಸರ್ಕಾರಿ ಬಸ್ಗಳಿಗೆ ಕಲ್ಲು ತೂರಾಟ ನಡೆಸೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ? ಏನೂ ಆಗಲ್ಲ. ಸರ್ಕಾರಕ್ಕೆ ಲಾಸ್ ಆಗತ್ತೆ. ಸರ್ಕಾರದವರು ಆ ಒಂದು ಲಾಸ್ ಅನ್ನ ತುಂಬಿಕೊಳ್ಳಿಕ್ಕೆ ನಮ್ಮ ಮೇಲೆ ಹೊರೆ ಹಾಕ್ತಾರೆ ಅಷ್ಟೇ. ಇಷ್ಟೇ ಆಗೋದು. ಈ ಬೇಸಿಕ್ ವಿಚಾರವನ್ನು ನೀವು ಅರ್ಥ ಮಾಡ್ಕೊಳ್ದೆ ಕರ್ನಾಟಕ ಬಂದ್ಗೆ ಕರೆ ನೀಡ್ತೀರಂತೆ. ಈ ಹಿಂದೆ ಕಾವೇರಿ ಹೋರಾಟ ವಿಚಾರವಾಗಿ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ರಲ್ಲ, ಏನಾಯ್ತು? ಅದರಿಂದ ಏನು ನಿಮ್ಗೆ ಭರವಸೆ ಸಿಕ್ತು? ಅದರಿಂದ ಏನ್ ಇಂಪ್ಯಾಕ್ಟ್ ಆಯ್ತು ಹೇಳಿ ನೋಡುವ. ಈ ಹಿಂದೆ ಕನ್ನಡ ಪರ ಹೋರಾಟಗಾರರ ಛಲ ಏನಿತ್ತು, ರೈತರ ಛಲ ಏನಿತ್ತು, ಅದೆಲ್ಲ ಈ ಹಿಂದೆ ಆಯ್ತು. ಅದು ಇವಾಗಿನ ಕಾಲಕ್ಕೆ ಅದ್ ನಡಿಲಿಕ್ಕಿಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಇವರ ಹೋರಾಟಗಳು, ಚೀರಾಟಗಳು ನೋಡಿ ಸಾಕಾಗ್ಬಿಟ್ಟಿದೆ ನಮ್ಗೆ. ಹಾಗೆ ನೀವು ಮಾಡುವಂತ ಎಲ್ಲ ಬಂದ್ ಏನಿದೆ, ಅಥವಾ ಕರ್ನಾಟಕದಲ್ಲಿ ಒಂದಿಷ್ಟು ಶಾಂತಿಯನ್ನ ಕದಡುವಂತ ಕೆಲಸ ಏನಿದೆ, ಇದರಿಂದ ಎಫೆಕ್ಟ್ ಆಗೋದು ನಮ್ಗೆ ಬಿಟ್ರೆ ನಿಮ್ಗೇನಲ್ಲ, ನೀವು ಆರಾಮಾಗಿರ್ತೀರಿ. ಗೊತ್ತಿದೆ ಅದು. ಯಾವುದೇ ಕಾರಣಕ್ಕೂ ನಿಮಗೆ ಒಳ್ಳೇದು ಮಾಡ್ಲಿಕ್ಕೆ ಆಗ್ಲಿಲ್ವಾ, ಅಟ್ಲೀಸ್ಟ್ ಕೆಟ್ಟದ್ ಮಾಡ್ಲಿಕ್ಕೆ ಹೋಗಬೇಡಿ ಅನ್ನೋದು ನಮ್ಮ ಅಭಿಪ್ರಾಯ. ಕನ್ನಡ ಪರ ಹೋರಾಟಗಾರರು ಶಾಂತಿಯುತ ಪ್ರತಿಭಟನೆಯನ್ನ ನಡೆಸಿ ಬಂದ್ಗೆ ಕರೆ ನೀಡೋದು ಬೇಡ. ಸರ್ಕಾರಕ್ಕೆ ಪ್ರೆಷರ್ ಹಾಕಿ ಅದನ್ನ ತಾರ್ಕಿಕ ಅಂತ್ಯ ಕೊಡುವಂತ ಕೆಲಸವನ್ನ ಮಾಡಿ. ಈ ತರ ಮಾಡಿದ್ರೆ ಮಾತ್ರ ಎಲ್ಲೋ ಒಂದ್ ಕಡೆ ಅದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಬಗ್ಗೆ ನಿಮ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅಂಡ್ ಮೋರ್ ಓವರ್ ನಾನು ಹೇಳಿದ್ದು ಕರ್ನಾಟಕ ಪರ ಸಂಘಟನೆ ಅಥವಾ ಕನ್ನಡ ಪರ ಹೋರಾಟಗಾರರಿಗೆ ನೋವಾಗ್ಲಿ ಅಂತಲ್ಲ, ಬಂದ್ ಮಾಡಬೇಡಿ, ಶಾಂತಿಯುತ ಪ್ರತಿಭಟನೆ ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕಿಂತ ಹೆಚ್ಚಾಗಿ ಸರ್ಕಾರಕ್ಕೆ ಒತ್ತಡವನ್ನ ಹಾಕಿ ಅಷ್ಟೇ. ಬಂದಿಂದ ಏನು ಪ್ರಯೋಜನ ಆಗಲ್ಲ ಅನ್ನೋದು ನನ್ನ ಅನಿಸಿಕೆ. ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.